ಆಕ್ಟ್ರೆಸ್ ರಮ್ಯಾ ಅವ್ರನ್ನ ನಿಲ್ಲಿಸ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ. ರಮ್ಯಾ ನಿಂತರೆ ಬಹುಶಃ ಗೆಲ್ಲಕ್ಕೆ ಕಷ್ಟ ಇದೆ ಇಲ್ಲಿ. ಕೆ ಶಿವಕುಮಾರ್ ನಿಂತ್ರೆ 100% ಗೆಲ್ತಾರೆ ಅವರು. ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದ್ರೆ ಬೇಕಾಗಿಲ್ಲ ಅವರು ನಮ್ಗೆ ಬೇಕಾಗಿಲ್ಲ. 3 ಸರಿ 2 ಸರಿ ಮಂಡ್ಯ ಸೋತಿದ್ದಾರೆ, ರಾಮನಗರ ಸೋತಿದ್ದಾರೆ. ಬೇಕಾಗಿಲ್ಲ. ನಮ್ಮ ಮಗ, ನಮ್ಮನೆ ಮಗ ಯೋಗೇಶ್ವರು ಬರಬೇಕು, ಗೆಲ್ಲಬೇಕು. ಕಾಂಗ್ರೆಸ್ ಬರುತ್ತೆ, ಯಾರೇ ನಿಂತ್ರು ಬರುತ್ತೆ ಕಾಂಗ್ರೆಸ್. ಅದ್ ಬಿಟ್ರೆ ಬೇರೆ ಇನ್ಯಾವ ಪಕ್ಷ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಡಿ.ಕೆ. ಸೂರ್ಯ ಅವರು ಈ ಸಲ ಸೋತಿದಾರಲ್ಲ, ಅದು ನಮಗೆ ಮನದಟ್ಟಾಗಿದೆ, ಮನಸ್ಸಲ್ಲಿ ನೋವಾಗಿದೆ. ಈಗ ನಾವು ಕಾಂಗ್ರೆಸ್ ಗೆಲ್ಲಿಸ್ಬೇಕು. ಯಜಮಾನ್ರೆ ಏನ್ ನಿಮ್ಮ ಹೆಸರು? ಮೊಹಮ್ಮದ್ ವಕೀಲ್ ಅಹಮದ್. ಓಕೆ, ಈಗ ಬೈ ಎಲೆಕ್ಷನ್ ಬಂತು, ಯಾರು ಅಭ್ಯರ್ಥಿ ಆಗ್ಬೇಕು? ಯಾರು ಆಗ್ಬೋದು, 3 ಪಕ್ಷದಿಂದ 3 ಜನ ನಿಂತ್ಕೋತಾರೆ. ಇದು ಮೈತ್ರಿಯಿಂದ ಒಬ್ರು ನಿಂತ್ಕೋತಾರೆ, ಕಾಂಗ್ರೆಸ್ಸಿಂದ ಒಬ್ರು ನಿಂತ್ಕೋತಾರೆ. ಮೈತ್ರಿಯಿಂದ ಯಾರಾಗ್ಬೇಕು ನಿಮ್ಮ ಪ್ರಕಾರ? ಮೈತ್ರಿಯಿಂದ ಅವರಲ್ಲಿ ಯಾರು ಆಗ್ತಾರೋ ಗೊತ್ತಿಲ್ಲ. ಈಗ ನಿಖಿಲ್ ಕುಮಾರ್ ಆಗ್ಬೋದು, ಯೋಗೇಶ್ವರ್ ಆಗ್ಬೋದು, ಯಾರು ನಿಂತ್ಕೋತಾರೆ ಅವರಿಬ್ಬರಲ್ಲೂ. ಇದು ಕಾಂಗ್ರೆಸ್ಸಿಂದ ಇನ್ನೂ ಅಭ್ಯರ್ಥಿ ಇದು ಮಾಡಿಲ್ಲ. ಡಿ.ಕೆ. ಶಿವಕುಮಾರ್ ಬ್ರದರ್ ನಿಲ್ಲಿಸ್ಬೋದು, ಇಲ್ಲ ಡಿ.ಕೆ. ಶಿವಕುಮಾರೇ ನಿಂತ್ಕೋಬೋದು, ಗೊತ್ತಾಗಲ್ಲ. ರಾಜಕೀಯ ಗೊತ್ತಾಗಲ್ಲ. ಯಾರೊಬ್ಬರು ಆಯ್ತಾರೆ ಅವರಲ್ಲಿ, ಇನ್ನೂ ನಿಖರವಾಗಿ ಗೊತ್ತಿಲ್ಲ ಮಾಹಿತಿ. ಈಗ ನೋಡಿ, ಈಗ ಡಿ.ಕೆ. ಶಿವಕುಮಾರ್ ಸಿಕ್ಕಾಪಟ್ಟೆ ಓಡಾಡ್ತಿದ್ದಾರೆ ಗೆಲ್ಲೇಬೇಕು ಅಂತ. ಆದರೆ ಅವ್ರು ಹೇಳಿದ್ದಾರೆ ನಮ್ಮ ಫ್ಯಾಮಿಲಿಲಿ ಯಾರೂ ನಿಲ್ಲಲ್ಲ ನಾವು ಅಂತ. ಹಾಗಾಗಿ ಈ ರಮ್ಯಾ ಇದ್ದಾರಲ್ಲ, ಆಕ್ಟ್ರೆಸ್ ರಮ್ಯಾ ಅವ್ರನ್ನ ನಿಲ್ಲಿಸ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ. ರಮ್ಯಾ ನಿಂತರೆ ಬಹುಶಃ ಗೆಲ್ಲಕ್ಕೆ ಕಷ್ಟ ಇದೆ ಇಲ್ಲಿ. ಡಿ.ಕೆ. ಶಿವಕುಮಾರ್ ನಿಂತ್ರೆ 100% ಗೆಲ್ತಾರೆ ಅವರು. ಈಗ ಯೋಗೇಶ್ವರ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ ಇಲ್ಲಿ. ಅವರು ಫೈಟ್ ಕೊಡ್ತಾರೆ, ಅವರು ಗೆಲ್ಬೋದು, ಯಾರಿಗೂ ಗೊತ್ತು. ನೀರಲ್ಲಿ ಎಮ್ಮೆ ಮುಳ್ಕೊಂಡ್ರೆ ಸ್ವರ ಯಾವ್ದು ಬಿಟ್ಟದೆ ಅಂತ ಏನು ಗೊತ್ತೈತೆ? ಎದ್ಮೇಲೆ ತಾನೇ ಗೊತ್ತಾಗೋದು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತ್ರೆ ಅವರು ಗೆಲ್ಬೋದು ಸರ್. ನಮಗೇನು ಹೆಂಗೆ ಹೇಳೋಕ್ಕಾಗತ್ತೆ ಭವಿಷ್ಯ? ನಾವು ಭವಿಷ್ಯ ಹೇಳೋರಲ್ಲ. ನಿಮ್ಮ ಬೆಂಬಲ ಯಾರಿಗೆ ಆಗಿದ್ರೆ? ನಮ್ಮ ಬೆಂಬಲ ನೋಡು, ಅಭ್ಯರ್ಥಿ ಯಾರು ನಿಂತ್ಕೋತಾರೆ ಅವ್ರ ಮೇಲೆ ಬೆಂಬಲ. ಇಲ್ಲಿ ಒಂದಿಷ್ಟು ಜನ ನಾಗರಿಕರಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಪುರುಷೋತ್ತಮ ರಾಜ ಅರಸು. ಈಗ ಅರಸೂರೇ, ಎಲೆಕ್ಷನ್ ಬಂತು, ಬೈ ಎಲೆಕ್ಷನ್. ಯಾರು ಅಭ್ಯರ್ಥಿ ಆದರೆ ಒಳ್ಳೇದು ನಿಮ್ಮ ಕ್ಷೇತ್ರಕ್ಕೆ? ಸಿ.ಪಿ. ಯೋಗೇಶ್ವರ್. ನಮಗೆ ಒಳ್ಳೆ ನೀರಾವರಿ ಕೊಟ್ಟಿದ್ದಾರೆ, ನಮ್ಮ ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ನಮ್ಗೆ ಅವರೇ ಬೇಕು. ಈಗ ಕುಮಾರಸ್ವಾಮಿ ಅವರು ಸಿ.ಪಿ. ಯೋಗೇಶ್ವರ್ಗೆ ಬೇಡ ಅಂದ್ಬಿಟ್ರೆ ಟಿಕೆಟು? ಬೇಡ ಅಂದರೆ ಅಭ್ಯರ್ಥಿ ನೆಕ್ಸ್ಟು ಇಂಡಿಪೆಂಡೆಂಟ್ ಆದರೂ ಗೆಲ್ಲಿಸ್ತೀವಿ ನಾವು. ಅವ್ರು ಇಂಡಿಪೆಂಡೆಂಟ್ ಆದರೂ ಕೂಡ ಗೆಲ್ಲಿಸ್ತೀರಾ? ಓಕೆ. ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದರೆ? ಬೇಕಾಗಿಲ್ಲ ಅವರು, ನಮ್ಗೆ ಬೇಕಾಗಿಲ್ಲ. 3 ಸರಿ 2 ಸರಿ ಮಂಡ್ಯ ಸೋತಿದ್ದಾರೆ, ರಾಮನಗರ ಸೋತಿದ್ದಾರೆ. ಬೇಕಾಗಿಲ್ಲ. ನಮ್ಮ ಮಗ, ನಮ್ಮನೆ ಮಗ ಯೋಗೇಶ್ವರು ಬರಬೇಕು, ಗೆಲ್ಲಬೇಕು. ಈಗ ಅಕಸ್ಮಾತ್ ಯೋಗೇಶ್ವರ್ ಕೋಪಗೊಂಡು ಇದು ಕಾಂಗ್ರೆಸ್ಗೂ ಏನಾದರೂ ಹೋಗ್ಬಿಟ್ರೆ? ಅವ್ರಿಗೂ ಹಾಕ್ತೀವಿ, ಕಾಂಗ್ರೆಸ್ಗೆ ಹೋದ್ರೂ ಹಾಕ್ತೀನಿ. ಬಟ್ ಯೋಗೇಶ್ವರ್ ಅವ್ರನ್ನ ಬಿಡಲ್ಲ. ಯೋಗೇಶ್ವರ್ ಬಿಡುದಿಲ್ಲ. ಸಿ.ಪಿ. ಯೋಗೇಶ್ವರ್ಗೆ ಜೈ. ನೀವೇನು ಹೇಳ್ತೀರಿ? ನಾವು ಅದೇ ಸಮಯ, ಇನ್ನು ಮುಂದೆ ಮಾತಿಲ್ಲ, ಅವೆರಡೇ ಸಾಕು. ಯಾಕೆ ಅಂತಂದರೆ ಹೇಳಿಲ್ವೇ, ಯಾವ ಕೆಲಸನೂ ಅಷ್ಟು ನೀರಾವರಿ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಏನಿಲ್ಲ ಕಷ್ಟ ಸುಖ ಅಂದರೆ ಬಂದು ಊರು ಸ್ವತ್ತೋದ್ರೆ ಬಂದು ನೋಡ್ತಾರೆ. ಇವನು ಬಂದರೆ ಸ್ವತ್ತೋದ್ರೆ ಬಂದು ನೋಡ್ಕೊಂಡು ಹೋಗ್ತಾನೆ ಹೇಗೇಶ್ವರ. ಇವನು ಯಾರು ಅರಿಗೂ ಬರಲಿಲ್ಲ. ಕುಮಾರಸ್ವಾಮಿನೂ ಬರ್ತಾರೆ, ಹೇಗೇಶ್ವರ ಬರ್ತಾರೆ, ಇದೆಲ್ಲ ಕಟ್ಕೊಂಡು ಹೇಗೇಶ ಡಿ.ಕೆನ ಬಂದಾನೆ. ಯಾರು ಬಂದು ಹೇಗೇಶ್ವರ ಹಂಗೆ ಅಂದ್ಬಿಟ್ಟು ಫೋನ್ ಮಾಡಿ ನೋಡ್ಕೊಂಡ್ರೆ ಬಂದು ಒಂದು 200 ಬಿಸಾಕ್ಬಿಟ್ಟಿದ್ದಾರೆ. ಅವ್ರು ಮುಕ್ತಿ ಅದೇ ನಮಗೂ ಅಷ್ಟೇ. ಕುಮಾರಸ್ವಾಮಿ ಗ್ಯಾರಂಟಿ. ಓಟು. ಏನು ಯಜಮಾನ್ರೆ ನಿಮ್ಮ ಹೆಸರು? ನರಸಿಂಹರಾಜ್ ಅರಸು. ಓಕೆ. ಈಗ ಏನು ಎಲ್ಲರೂ ಅರಸುಗಳೇ ಇದ್ದೀರಾ ಇಲ್ಲಿ? ಓಕೆ. ಈಗ ಎಲೆಕ್ಷನ್ ಬಂತು, ಬೈ ಎಲೆಕ್ಷನ್ನು. ಯಾರು ಅಭ್ಯರ್ಥಿ ಆದರೆ ಸೂಕ್ತ ನಿಮ್ಮ ಕ್ಷೇತ್ರಕ್ಕೆ? ಯೋಗೇಶ್ ಆದರೂ ಒಳ್ಳೆಯದು. ಯಾಕೆ ಯೋಗೇಶ್ವರು? ನಮಗೆ ಅಂದರೆ ನಮ್ಮ ಹೊಂಗನೂರು ಗ್ರಾಮಾಂತರ ಚೆನ್ನಾಗಿ ಮಡಗಿದ್ದಾರೆ ಅವರು. ನಮ್ಮ ಯಾವುದೇ ಒಂದು ಕಾರ್ಯನೇ ಆಗಲಿ, ಒಂದು ಕೆಲಸನೇ ಆಗಲಿ, ನಮಗೆ ಎಲ್ಲ ಬಂದು ನಿಂತ್ಕೊಂಡು ಮಾಡಿಕೊಡ್ತಾರೆ. ನಾವು ಸಿ.ಪಿ. ಯೋಗೇಶ್ಗೆ ಕೊಡೋದು. ಈಗ ಮೈತ್ರಿ ಅಲ್ವಾ, BJP, ಅವ್ರಿಗೆ ಅಕಸ್ಮಾತ್ ಆಗಿ ಟಿಕೆಟ್ ಸಿಗಲಿಲ್ಲ ಅಂತ ಅಂದರೆ ಏನು ಮಾಡ್ತೀರಾ? ನಾವು ಟಿಕೆಟ್ ಸಿಗಲಿಲ್ಲ ಅಂದರೆ ನಾವು ಯೋಗೇಶ್ಗೆ ಕೊಡೋದು ಸರ್. ಅವ್ರಿಗೆ ಅವ್ರು ಬಿಟ್ರೆ ಯಾರಿಗೂ ಕೊಡೋದಿಲ್ಲ. ಸಿ.ಪಿ. ಯೋಗೇಶ್ಗೆ. ಕುಮಾರಸ್ವಾಮಿ ಅವರು ಅವ್ರ ಮಗನ್ನ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ನಾವು ಕೊಡಲ್ಲ ಸರ್, ಕೊಡಲ್ಲ. ಯೋಗೇಶ್ವರ್ ಕಾಂಗ್ರೆಸ್ಗೆ ಏನಾದರೂ ಹೋಗ್ಬಿಟ್ರೆ ನಾವು ಅದಕ್ಕೂ ಕೊಡೋದಿಲ್ಲ. ಸಿ.ಪಿ. ಯೋಗೇಶು ಏನೋ BJP ನಿಂತ್ಕೊಂಡು ಕೊಡೋದು, ಇಲ್ಲ ಕೊಡೋದಿಲ್ಲ. ನಾವು ಅವ್ರು ಕಾಂಗ್ರೆಸ್ಗೆ ಹೋದ್ರೆ ಮತ ಹಾಕಲ್ಲ, ಅವ್ರಿಗೆ ಮತ ಹಾಕೋದಿಲ್ಲ. ಕಾಂಗ್ರೆಸ್ ಬೇಡ ಯಾಕೆ? ನಾವು ಅಂದರೆ ನಮಗೆ ಯೋಗೇಶ್ ಒಳ್ಳೆ ಅನುಕೂಲ ಮಾಡಿಕೊಟ್ಟವ್ರು ಇಲ್ಲಿ. ಅವ್ರು ಯಾವ ಪಕ್ಷಕ್ಕೆ ಹೋದ್ರು ಅಷ್ಟೇ. BJPಲಿದ್ದರೆ ಹಾಕ್ತೀವಿ, ಕಾಂಗ್ರೆಸ್ಗೆ ಹೋದ್ರೆ ಹಾಕಲ್ಲ ಸರ್, ಹಾಕಲ್ಲ.
ಈಗ ಕಾಂಗ್ರೆಸ್ಸಿಂದ ಬಹಳಷ್ಟು ಪ್ರಯತ್ನ ಪಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಎಲ್ಲ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ಬಂದು ಪ್ರಚಾರ ಮಾಡ್ತಿದ್ದಾರೆ, ಗೆದ್ದೇ ಗೆಲ್ತೀವಿ ಅಂತ ಆತ್ಮವಿಶ್ವಾಸದಿಂದ ಮಾತನಾಡ್ತಿದ್ದಾರೆ. ಸೊ ಏನಾಗ್ಬೋದು, ಬಿಗ್ ಫೈಟ್ ಆಗ್ಬೋದಾ ಇಲ್ಲಿ ಈ ಸರಿ? ಏನೂ ಆಗಲ್ಲ ಸರ್. ಅವರು ಸಿ ಪಿ ಯೋಗೇಶ್ ನಿಂತ್ಕೊಂಡ್ರೆ ಆಗುತ್ತೆ, ಇಲ್ಲ ಅಂದರೆ ಫೈಟ್ ಮಾಡಿದ್ರೆ ಸಿ ಪಿ ಯೋಗೇಶ್ ಕೊಡದೆ ಹೋದರೆ ಬಿ ಜೆ ಪಿಗೆ ಯಾರು ನಿಂತ್ಕೊಂತಾರೆ ಅವ್ರಿಗೆ ಹಾಕೋದು ನಾವು. ಏನ್ ಬ್ರದರ್ ನಿಮ್ಮ ಹೆಸರು? ಅರುಣ್ ಅಂದ್ಬಿಟ್ಟು. ಈಗ ಬೈ ಎಲೆಕ್ಷನ್ ಬಂತು, ಯಾರು ಅಭ್ಯರ್ಥಿ ಆಗ್ಬೇಕು ನಿಮಗೆ? ನಮಗೆ ಈಗ ಡಿ ಕೆ ಶಿವಕುಮಾರ್ ನಿಂತ್ಕೋತಾರೆ ಅಂತ ನಮ್ಮ ಕ್ಯಾಬಿನೆಟ್ಗೆ ಹೇಳಿದ್ದಾರೆ. ಅವ್ರು ನಿಂತ್ಕೊಳ್ತಾರ ಇಲ್ವಾ ಅನ್ನೋದು ಒಂದು ಡೌಟಲ್ಲಿದ್ದೀವಿ. ಯಾಕೆಂದರೆ ಅವರು ಅಲ್ಲಿ ನಿಂತ್ಕೋಬೇಕಾದ್ರೆ ಕನಕಪುರದಲ್ಲಿ ರಾಜೀನಾಮೆ ಕೊಡಬೇಕು. ಅವರು ಅದನ್ನು ಕೊಟ್ಟರೆ ಚನ್ನಪಟ್ಟಣ ತಾಲೂಕು ನಿಂತ್ಕೊಳ್ಳೋಕ್ಕೆ ಆದ್ಯತೆ. ಗೆದ್ದರೆ ಅವರು ಇಲ್ಲಿ ಒಂದು ಇಲ್ಲಿ ಕೆಲವು ನಮ್ಮ ಒಂದು ಚನ್ನಪಟ್ಟಣ ತಾಲೂಕಲ್ಲಿ ಒಬ್ಬ ಎಮ್ ಎಲ್ ಎನೇ ಇಲ್ಲ. ಈಗ ಎಮ್ ಎಲ್ ಎನೇ ಯಾರೂ ಇಲ್ಲ, ಈಗಿಲ್ಲ. ಎಮ್ ಎಲ್ ಎ ಬೇಕು ಅಂತಂದರೆ ಡಿ ಕೆ ಶಿವಕುಮಾರು ನಿಂತ್ಕೋಬೇಕು. ಅವ್ರನ್ನ 100% ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮ ಕೈಲೈತೆ. ಡಿ ಕೆ ಶಿವಕುಮಾರ್ ನಿಲ್ದೆ ಡಿ ಕೆ ಸುರೇಶ್ ಅಥವಾ ರಮ್ಯಾ ಅಥವಾ ಐಶ್ವರ್ಯ ಹೆಗಡೆ ಗೊತ್ತಲ್ವಾ ನಿಮಗೆ? ಅವ್ರೇನಾದರೂ ನಿಂತ್ಕೊಂಡ್ರೆ ಏನಾಗ್ಬೋದು? ಕಾಂಗ್ರೆಸ್ ಬರುತ್ತೆ ಸರ್, ಯಾರೇ ನಿಂತ್ರು ಬರುತ್ತೆ ಕಾಂಗ್ರೆಸ್ಸು. ಅದು ಬಿಟ್ಟರೆ ಬೇರೆ ಇನ್ಯಾವ ಪಕ್ಷನೂ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ಡಿ ಕೆ ಸೂರ್ಯ ಅವರು ಈ ಸಲ ಸೋತಿದ್ದಾರಲ್ಲ, ಅದು ನಮಗೆ ಮನದಟ್ಟಾಗಿದೆ, ಮನಸ್ಸಲ್ಲಿ ನೋವಾಗಿದೆ. ಈಗ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು. ಅದನ್ನು ಗೆಲ್ಲಿಸಿದ್ರೆ ನಮಗೆ ಒಳ್ಳೆ ಒಂದು ಚನ್ನಪಟ್ಟಣ ತಾಲೂಕಿಗೆ ಒಂದು ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಿಂದ ಇರ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ಗೆಲುವು ಅಷ್ಟು ಈಸಿನಾ ಅಂತ? ಯಾಕೆ ಅಂತಂದರೆ ಒಂದು BJP ಕಡೆ ಓಟು ಜೊತೆಗೆ JDS ಕಡೆ ಓಟು ಎರಡೂ ಒಟ್ಟಾರೆ ಆಗ್ಬಿಡ್ತವೆ, ಒಂದಾಗ್ಬಿಡ್ತವೆ, ಶಕ್ತಿ ಆಗುತ್ತೆ. ಕಾಂಗ್ರೆಸ್ ಒಂದಾಗ್ಬಿಡುತ್ತೆ. ಸೊ ಅಷ್ಟು ಈಸಿನಾ ಅಂತ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೆಲ್ಲೋದು? ಸರ್, ಇದು ಕೋತ್ಸಲನೇ ಇದನ್ನೇ ಆಗಿತ್ತು. ಡಿ ಕೆ ಸೂರ್ಯ ನಿಂತಿದ್ದಾಗ ಅವರು ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಓಟನ್ನ ಅವ್ರು ಕಿತ್ಕೊಂಡ್ರು. ಈ ಸಲ ಆ ರೀತಿ ಆಗಲ್ಲ. ಯಾಕೆ ಅಂದರೆ ಜನ ಎಚ್ಚರಿಸ್ಕೊಂಡಿದ್ದಾರೆ. ಅವ್ರಿಗೆ ಓಟ್ ಹಾಕ್ತೋ ಗೆದ್ದರು, ಅದರಿಂದ ಪ್ರಯೋಜನ ಏನು ಬತ್ತೀಗ ನಮಗೆ? ಚನ್ನಪಟ್ಟಣ ತಾಲೂಕು ಪ್ರಯೋಜನ ಏನು ಬತ್ತು? ಈಗ ಗೆದ್ರಪ್ಪ ಅವರು ಯಾರೋ ಡಾಕ್ಟರ್ ಇವರಲ್ಲ ಮಂಜುನಾಥ್ ಅವ್ರು ಗೆದ್ದರು. ಚನ್ನಪಟ್ಟಣದಲ್ಲಿ ಏನು ಬತ್ತು? ಅದಕ್ಕೆ ಚನ್ನಪಟ್ಟಣಕ್ಕೆ ಏನು ಸಿಗುತ್ತೆ ಅದರಿಂದ? ಅವ್ರು ಗೆದ್ದವ್ರೆ, ಅವರೆಲ್ಲೋ ಅವರೇ. ಚನ್ನಪಟ್ಟಣಕ್ಕೆ ಏನು ಅದರಿಂದ ಆದ್ಯತೆ ಏನೈತೆ? ಚನ್ನಪಟ್ಟಣ ತಾಲೂಕಲ್ಲಿ ಅವರಿಂದ ಏನು ಸಪೋರ್ಟ್ ಐತೆ? ಏನೂ ಇಲ್ಲ. ಅವ್ರು ಈಗ ಗೆದ್ದವ್ರು ಬಿಡಿ, ಇನ್ನೂ ಬಾಕಿ ಇದೆ ಅವ್ರದ್ದು. ಚನ್ನಪಟ್ಟಣ ತಾಲೂಕು ಫಂಕ್ಷನ್ ಮಾಡೋದೇ ಇಲ್ಲ ಅವರು ಸರ್. ಬರ್ಕೊಡ್ತೀನಿ, ಒಂದು ಸ್ಟೇಜ್ ಫಂಕ್ಷನು ಅವ್ರು ಸರ್ವಿಸ್ ಇರೋ ಗಂಟನೇ ಒಂದು ಫಂಕ್ಷನ್ ಮಾಡುವಂಥ ಅವ್ರಿಗೆ ಆ ಯೋಗ್ಯತೆನೇ ಇಲ್ಲ ಸರ್. ಸೊ ಇಲ್ಲಿ ಕಾಂಗ್ರೆಸ್ ಬಿಟ್ರೆ ಇನ್ನು ಯಾವುದು ಬರಲ್ಲ ಅಂತೀರಾ? ಚಾನ್ಸೇ ಇಲ್ಲ ಸರ್, ಚಾನ್ಸೇ ಇಲ್ಲ. ಚನ್ನಪಟ್ಟಣ ತಾಲೂಕಲ್ಲಿ ಕಾಂಗ್ರೆಸ್, ಡಿ ಕೆ ಶಿವಕುಮಾರ್ ನಂಬರ್ 1, ಡಿ ಕೆ ಸುರೇಶ್ ನಂಬರ್ 1. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಸರ್. ನಮ್ಮ ಪಕ್ಷ 5 ವರ್ಷ ಇನ್ನೂ ಇರುತ್ತೆ. ನಾವು ಅವ್ರಿಗೆ ಚಿರುಣಿಯಾಗಿ ನಾವು ಸಾಯೋ ಗಂಟೆ ಇರ್ತೀವಿ ಸರ್. ಲವ್ ಯು ಡಿ ಕೆ ಸುರೇಶ್. ಏನು ಸರ್ ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಓಕೆ, ಈಗ ಬೈ ಎಲೆಕ್ಷನ್ ಬರ್ತಾ ಇದೆ, ಯಾರು ಅಭ್ಯರ್ಥಿ ಆಗಬೇಕು? ನಮಗೆ ಡಿ ಕೆ ಸುರೇಶ್ ಆಗಬೇಕು. ಡಿ ಕೆ ಸುರೇಶ್ ಕಾಂಗ್ರೆಸ್ಸಿಂದ. ಓಕೆ, ಯಾಕೆ ಡಿ ಕೆ ಸುರೇಶ್? ನಮಗೆ ಅವರೇ ಇಷ್ಟ, ಅವರೇ ಆಗಬೇಕು. ಕೆಲ್ಸಗಳು ನಡೀತವೆ ನಮ್ಮ ತಾಲೂಕಲ್ಲಿ. ಮಾಡಿದ್ದಾರೆ ಅವರು. ಈಗ ಲೋಕಸಭೆ ಚುನಾವಣೆಯಲ್ಲಿ ಸೋತ್ ಬಿಟ್ರಲ್ಲ ಮತ್ತೆ? ನಮ್ಮ ಕಡೆಗೆಲ್ಲ ಹಾಕಿದ್ದೀವಿ ಸರ್, ಅದು ಅವರೇ ಬರ. ನಾವು ನಮ್ಗೆ ಕಾಂಗ್ರೆಸ್ಸೇ, ನಾವು ಅವಾಗಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ. ನಾವು ಕಾಂಗ್ರೆಸ್ಸಲ್ಲೇ ಇರೋದು. ಆದರೆ ಡಿ ಕೆ ಸುರೇಶ್ ಅವ್ರ ಗೆಲುವು ಅಷ್ಟು ಸುಲಭನಾ ಅಂತ? ಯಾಕೆ ಅಂದರೆ ಇಲ್ಲಿ BJP ಇದೆ ಮತ್ತು JDS ಹೊಂದಾಣಿಕೆ ಮಾಡ್ಕೊಂಡಿದ್ದಾವೆ. ಎರಡೂ ಪಕ್ಷದ ಓಟ್ಗಳು ಒಬ್ಬ ಅಭ್ಯರ್ಥಿಗೆ ಹೋಗ್ತವೆ. ಹಂಗಾಗಿ ಸುಲಭ ಅಂತ ಅನಿಸುತ್ತಾ ನಿಮಗೆ? ಸುಲಭ ಈ ಸಲ ಗೆಲ್ತಾರೆ ಸರ್, ಡಿ ಕೆ ಸುರೇಶ್ ಗೆಲ್ತಾರೆ, ಪಕ್ಕ ಗೆಲ್ತಾರೆ ಈ ಸಲ. ಏನು ಹೇಳ್ತೀರಿ? ಹೌದು ಸರ್, ನಮಗೆ ಡಿ ಕೆ ಸುರೇಶೇ ಬೇಕು ಅಭ್ಯರ್ಥಿಯಾಗಿ. ಅವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಈ ಸತಿ BJP ಅವರು ಕಾಂಗ್ರೆಸ್ನವರು BJP ಅವರು ದಳದವರು ಒಂದಾಗಿರೋದ್ರಿಂದ ಏನೋ ಹೊಸಮುಖ ಅಂದ್ಬಿಟ್ಟು ಜನಗಳೆಲ್ಲ ಚೇಂಜ್ ಆದರು. ಬಟ್ ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ವಲ್ಲ. ಅಭಿವೃದ್ಧಿಗೆ ನಮ್ಗೆ ಬೇಕು ಅಂದರೆ ಡಿ ಕೆ ಸುರೇಶೇ ಬರಬೇಕು. ಹೌದು. ಈಗ ಯಾಕೆ ಅಂದರೆ ಗೆದ್ದವ್ರೆ, ಬರೀ ಸಿಂಗಲ್ ಆಗೇ ಬರಲಿ, ಯಾರು ಗೆಲ್ಲಕ್ಕಾಗಲ್ಲ. ಇವಾಗ ಮೈತ್ರಿ ಆಗಿದಾರಲ್ಲ, ಮತ್ತೆ ತಿರ್ಗಾ ಮೈತ್ರಿ ಆಗಿದ್ರು ಗೆಲ್ತಾರೆ, ಡಿ ಕೆ ಸುರೇಶ್ ಗೆಲ್ತಾರೆ, ಜನ ಓಟ್ ಹಾಕ್ತಾರೆ. ಅದು ಬಂದು MP ಎಲೆಕ್ಷನ್ನು, ಇದು ಬಂದು ವಿಧಾನಸಭೆ. ಇಲ್ಲಿ ನಮ್ಮ ಸರ್ಕಾರನೇ ಇರೋದು. ಅದರಿಂದ ನಮಗೆ ಇಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಭರವಸೆ ನಾವು ಹೇಳ್ತಿದ್ದೀವಿ. ಇಲ್ಲಿ MLA ಕುಮಾರಸ್ವಾಮಿ ಅವರಿದ್ರು, ಮರಿಬಾರದು ಅದನ್ನ. ಕುಮಾರಸ್ವಾಮಿ ಅವರಿದ್ರು, ಮರಿಬಾರದು. ಹೌದು, ಬಟ್ ಅವರು ಅದನ್ನು ಉಳಿಸ್ಕೊಂಡಿಲ್ವಲ್ಲ. ಮೊನ್ನೆ ರಾಮನಗರದಲ್ಲಿದ್ದರು, ನಿನ್ನೆ ಚನ್ನಪಟ್ಟಣದಲ್ಲಿದ್ದರು, ಇವತ್ತು ಅಲ್ಲೇ ಮಂಡ್ಯದಲ್ಲಿದ್ದಾರೆ, ನಾಳೆಗೆ ಇನ್ನೆಲ್ಲೋ. ಹಾಗಾಗಿ ನಾವು ಡಿ ಕೆ ಸುರೇಶ್ ಅವ್ರನ್ನೇ ಅಭ್ಯರ್ಥಿ ಆಗಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಬಹಳಷ್ಟು ಜನ ಹೇಳ್ತಿದ್ದಾರೆ CP ಯೋಗೇಶ್ವರ್ ಅವರು ಅಭ್ಯರ್ಥಿ ಆದರೆ ಅವರೇ ಗೆಲ್ಲೋದು ಅಂತ ಹೇಳಿ. CP ಯೋಗೇಶ್ವರ್ ಅವರು ಅಭ್ಯರ್ಥಿ ಆದರೆ ಅವರೇ ಗೆಲ್ಲೋದು ಅಂತ ಅವ್ರ ಪಕ್ಷದವ್ರು ಹೇಳ್ತಾರೆ ಸರ್. ಅದು ಹೇಗೆ ಮಿಂಗಲ್ ಆಗೋಗಿದ್ದೀವಿ ಅಂತ. ಬಟ್ ಇಲ್ಲಿ ಮಿಂಗಲ್ ಪ್ರಶ್ನೆ ಬರೋದಿಲ್ಲ. ಇವಾಗ ವಿಧಾನಸಭೆಗೆ ಆ ಥರ ಬರೋದಿಲ್ಲ. ನೋಡೋಣ, ಗೊತ್ತಾಗುತ್ತೆ. ಅಕಸ್ಮಾತ್ ಆಗಿ CP ಯೋಗೇಶ್ವರ್ ಅವರಿಗೆ
ಇಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಬರ್ತಾರಂತೆ, ತಗೋತೀರಾ? ಅದೇಗ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸರ್. ನಾವೆಲ್ಲ ಅದನ್ನ ತಗೋಬಿಡೋಣ ಅಂತಂದ್ರೆ ಅದು ಅಕಸ್ಮಾತಾಗಿ ಅವ್ರು ತಗೊಂಡ್ರೆ ಅವರಿಗೆ ವೋಟ್ ಮಾಡ್ತೀರಾ? ಯಾರಿಗೆ ಪಕ್ಷದಿಂದ ನಿಂತ್ಕೊಳ್ಳಿ ಸರ್ ಅವರು, ಅವಾಗ ನಾವು ಮಾಡ್ತೀವಿ. ಹೌದು 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 ಆಡ್ತಾರೆ. ಅಲ್ಲಿ ನಮ್ಮ ಪಕ್ಷದಿಂದ ಏನು ತೀರ್ಮಾನ ತಗೊಳ್ತಾರೋ ಅವ್ರ ಆ ತೀರ್ಮಾನಕ್ಕೆ ನಾವು ಬದ್ಧ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.